ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ ಸುರಂಗ ಕೊರೆದು ಅವರಿಗೆ ಪದ್ಮಶ್ರೀ ಬಂತು. ಮಹಾಲಿಂಗ ನಾಯಕರಿಗೆ ಪದ್ಮಶ್ರೀ, ಅವರು ವಿಟ್ಲ ಬಂಟ್ವಾಳದವರು. ಪದ್ಮಶ್ರೀ ಬಂದಾಗ ಈ ರಾಜಕಾರಣಿಗಳು ಗೊತ್ತಲ್ಲ, ನೋಡಿ ನರೇಂದ್ರ ಮೋದಿ ಅವರು ಯಾರನ್ನು ಕಂಡುಹಿಡಿದ್ರು, ನರೇಂದ್ರ ಮೋದಿ ಅವರು ಇವರನ್ನು ಸೆಲೆಕ್ಟ್ ಮಾಡಿ, ಓಕೆ ಫೈನ್ ಗುಡ್, ಇಲ್ಲ ಅಂತಲ್ಲ ತಗೊಳ್ಬೇಕು. ಅವರ ಹೆಂಡತಿಯ ಚಿಕಿತ್ಸೆಗೆ ದುಡ್ಡಿಲ್ಲ ಅವರ ಬಳಿ. ಯಾರು ಬಂದು ಆಯುಷ್ಮಾನ್ ಮಾಡಿ ಅಥವಾ ಇನ್ನೊಂದು ಕರ್ನಾಟಕದ ಯಾವುದೊಂದು ಇದೆಯಲ್ಲ, ಅಲ್ಲ ಆಯುಷ್ಮಾನ್ ಕಾರ್ಡ್ ಕೇಂದ್ರದ್ದು ಯಶಸ್ವಿನಿ ಕಾರ್ಡ್, ಇದನ್ನು ಬಂದು ಸರ್ ಇದನ್ನು ಮಾಡಿ ಅಂತ ಹೇಳೋರು ಯಾರೂ ಇಲ್ಲ. ಅವ್ರ ಪಾಪ ಮಹಾಲಿಂಗ ನಾಯಕ ತನ್ನ ಹೆಂಡತಿ ಸಾಯ್ತಾ ಇದ್ದಾಳೆ, ದುಡ್ಡು ಬೇಕು, 7 ಲಕ್ಷ ಬೇಕು, 2 ಲಕ್ಷ ಇದೆ ಅಂತ ಹೇಳ್ತಾರೆ. ನಾವಾಗ ಸುದ್ದಿ ಮಾಡ್ತೀವಿ ವೀಕ್ಷಕರೇ. ನಾವು ಸುದ್ದಿ ಮಾಡಿದ ನಂತರ ಅವರದ್ದು 2.5 ಲಕ್ಷ ಬೇರೆ, 4,77,000 ರೂಪಾಯಿ ಸಂಗ್ರಹವಾಗುತ್ತೆ. 4,77,000 ರೂಪಾಯಿ. ಈ ಮಹಾಲಿಂಗ ನಾಯಕರು ಅವರ ಸಾಹಸಗಾಥೆ ಇದು. ನೀರಿರೋದಿಲ್ಲ ನೋಡಿ, ಈ ಥರ ಆ ಬೆಟ್ಟ ಇದೆಯಲ್ಲ, ಬೆಟ್ಟವನ್ನು ನೋಡಿ ಅವರು ಅಗದು ಒಬ್ಬಂಟಿಗೆ ಮಣ್ಣು ತೆಗೆದು ನೀರು ಬರುತ್ತೆ. ಇದಕ್ಕಾಗಿ ಅವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ ಕೋಟಿ ವಂಚನೆ, ಇಲ್ಲೊಂದು 5 ಲಕ್ಷವನ್ನು ನಮ್ಮ ರಾಜಕಾರಣಿಗಳು ಒಂದು ವ್ಯವಸ್ಥೆ ಮಾಡಿಕೊಡೋಕ್ಕಾಗೋದಿಲ್ಲ. ನನಗೆ ಹೆಮ್ಮೆ ಇದೆ, ನಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮೂಲಕ ನಾವು 5 ಲಕ್ಷ ಮಾಡಿಕೊಟ್ಟಿದ್ದೀವಿ. ಈಗ ಅವರ ಆಪರೇಷನ್ ಕರೆಕ್ಟಾಗಿ ನಡೆಯುತ್ತೆ, ದೈವೇಚ್ಛ ಎಲ್ಲವೂ ಕೂಡ. ಆಮೇಲೆ ಯಾರೋ DHO ಕೂಡ ಬಂದಿದ್ದಾರೆ, ಎಲ್ಲರೂ ಸಕ್ರಿಯರಾಗಿದ್ದಾರೆ. ಇದೊಂದು ದೊಡ್ಡ ಇಂಪ್ಯಾಕ್ಟ್ ಮಹಾಲಿಂಗ ನಾಯಕ್ ಅವರ ಜೀವನದಲ್ಲಿ. ಒಂದು ನಗುವನ್ನು ತರಿಸಿದ್ದೀವಿ, ಸಂತೋಷವನ್ನು ತರಿಸಿದ್ದೀವಿ. ಆದಷ್ಟು ಬೇಗ ಅವರ ಪತ್ನಿಯ ಚಿಕಿತ್ಸೆ ಯಶಸ್ವಿಯಾಗಿ ಅವರು ಸಂತೋಷವಾಗಿರಲಿ ಅಂತೇಳಿ. ಯಾವ ಥರ ರಿಪಬ್ಲಿಕ್ ಕನ್ನಡ ಮಹಾಲಿಂಗ ನಾಯಕ್ ಅವರಿಗೆ ನೆರವಾಯಿತು, ಈ ಸ್ಟೋರಿ ನೋಡಿ. ಉಳಿಸಿಕೊಳ್ಳಲು ಪತಿ ನಿತ್ಯ ಪರದಾಟ. ಸೂಪರ್ 3 ಕರೆಗೆ ಮಿಡಿದ ಹೃದಯವಂತರು. ಕನ್ನಡಿಗರೇ ಬನ್ನಿ, ಇವರ ಜೊತೆ ಕೈ ಜೋಡಿಸಿ. ಎಸ್, ಅಮೈ ಮಹಾಲಿಂಗ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಆಟ್ಯಾನ ನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ ಇವರು. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನ ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಲಾಗಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು. ಕೆಲ ದಿನಗಳ ಹಿಂದೆ ಮಂಗಳೂರಿನ ಫಾಸ್ಟ್ ನ್ಯೂರೋ ಆಸ್ಪತ್ರೆ ದಾಖಲಿಸಲಾಗಿದೆ. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗುವುದಾಗಿ ವೈದ್ಯರು ಹೇಳಿದ್ರು. ಸದ್ಯ ಗಂಡ ಮಹಾಲಿಂಗ ನಾಯಕ್ ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಇತ್ತು. ಆದರೆ ಇನ್ನು 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು. ಸೂಪರ್ 3ನಲ್ಲಿ ಕರೆ ಕೊಟ್ಟಿದ್ವಿ. ಮಹಾಲಿಂಗ ನಾಯಕರು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಪದ್ಮಶ್ರೀ ಪಡೆದ್ರು, ಖುಷಿ ಪಡ್ತೀವಿ. ಆದರೆ ಅವರ ಪತ್ನಿಗೆ ಬೇಕಿರುವಂಥ ಪಾಪ ಒಂದು 7 ಲಕ್ಷದಲ್ಲಿ 2 ಲಕ್ಷ ಇದೆ, ಇನ್ನೊಂದು 5 ಲಕ್ಷ ಇಲ್ಲ ಅಂತ ಹೇಳುವಾಗ ಖುಷಿ ಪಡಬೇಕಾ, ನಾನು ದುಃಖಿಸಬೇಕಾ, ಬೇಸರ ಪಡಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, 224 MLAಗಳೇ, MP ಗಳೇ, ನಳಿನ್ ಕುಮಾರ್ ಕಟೀಲ್ ಅವರೇ, ವಿಜೇಂದ್ರ ಅವರೇ, ಕ್ಯಾಪ್ಟನ್ ಚೌಟಾ ಅವರೇ ಮಂಗಳೂರು ಭಾಗದಲ್ಲಿ, UT ಖಾದರ್ ಅವರೇ, ರಮನಾಥ್ ರೈ ಅವರೇ, ಯಾಕಂದ್ರೆ ಆ ಭಾಗ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಒಂದು 5 ಲಕ್ಷ ಎಕ್ಸ್ಟ್ರಾ ಬೇಕಿರೋದು. ಮಿಡಿದ ಕರುನಾಡಿನ ಹೃದಯವಂತರು. ಎಸ್, ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಇಡೀ ಕರುನಾಡಿನ ಜನತೆ ಮಿಡಿದ್ರು. ಲೈವ್ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು. ಇಲ್ಲಿ ತನಕ ಹೆಚ್ಚು ಕಮ್ಮಿ 4,77,000ಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ. ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯಕ್ ಧನ್ಯವಾದ ಹೇಳಿದ್ರು. 7 ಲಕ್ಷವರೆಗೆ ಖರ್ಚಾಗ್ತದೆ ಒಂದು ಅಂದಾಜು ಹೇಳಿದ್ದಾರೆ. ಅದು ಹೇಗೆ ಮಾಡಬೇಕು ಅಲ್ಲಿ ನಮಗೆ ತಿಳಿಯುವುದಿಲ್ಲ. ಹಾಗೆ ನಮಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚಾವಾಗಿದ್ದೇನೆ. ನಿಮಗೆ ಎಲ್ಲರಿಗೆ ಒಳ್ಳೆಯದಾಗಲಿ
ಒಳ್ಳೆಯದಾಗಲಿ, ನಿಮಗೆ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ, ನಿಮಗೆ ಸಮೇತ ಈ ಪತ್ರಕರ್ತರಿಗೆ, ಮೀಡಿಯಾದವರಿಗೆ, ಎಲ್ಲರಿಗೂ. ಕನ್ನಡಿಗರೇ, ಇಂಥ ಸಾಧಕನಿಗೆ ನಾವು ನೀವು ಸಹಾಯ ಮಾಡದಿದ್ರೆ ಹೇಗೆ? ಬನ್ನಿ, ಮಹಾಲಿಂಗ ನಾಯಕ ಜೊತೆ ಕೈ ಜೋಡಿಸಿ ಅವರ ಜೊತೆ ನಿಲ್ಲೋಣ. ಆ ಮೂಲಕ ಮಹಾಲಿಂಗ ನಾಯಕ ಪತ್ನಿಯನ್ನ ನಾವು ನೀವು ಸೇರಿ ಉಳಿಸಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪುಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ ಸುರಂಗ ಕೊರೆದು ಅವರಿಗೆ ಪದ್ಮಶ್ರೀ ಬಂತು. ಮಹಾಲಿಂಗ ನಾಯಕರಿಗೆ ಪದ್ಮಶ್ರೀ. ಅವರು ವಿಟ್ಲ ಬಂಟ್ವಾಳದವರು. ಪದ್ಮಶ್ರೀ ಬಂದಾಗ ಈ ರಾಜಕಾರಣಿಗಳು ಗೊತ್ತಲ್ಲ, ನೋಡಿ ನರೇಂದ್ರ ಮೋದಿ ಅವರು ಯಾರನ್ನು ಕಂಡುಹಿಡಿದ್ರು, ನರೇಂದ್ರ ಮೋದಿ ಅವರು ಇವರನ್ನು ಸೆಲೆಕ್ಟ್ ಮಾಡಿ, ಓಕೆ ಫೈನ್ ಗುಡ್, ಇಲ್ಲ ಅಂತಲ್ಲ ತಗೊಳ್ಳು. ಅವರ ಹೆಂಡತಿಯ ಚಿಕಿತ್ಸೆಗೆ ದುಡ್ಡಿಲ್ಲ ಅವರ ಬಳಿ. ಯಾರು ಬಂದು ಆಯುಷ್ಮಾನ್ ಮಾಡಿ ಅಥವಾ ಇನ್ನೊಂದು ಕರ್ನಾಟಕದ ಯಾವುದೊಂದು ಇದೆಯಲ್ಲ, ಅಲ್ಲ, ಆಯುಷ್ಮಾನ್ ಕಾರ್ಡ್ ಕೇಂದ್ರದ್ದು ಯಶಸ್ವಿನಿ ಕಾರ್ಡ್, ಇದನ್ನು ಬಂದು ಸರ್ ಇದನ್ನು ಮಾಡಿ ಅಂತ ಹೇಳೋರು ಯಾರೂ ಇಲ್ಲ. ಅವ್ರ ಪಾಪ ಮಹಾಲಿಂಗ ನಾಯಕ ತನ್ನ ಹೆಂಡತಿ ಸಾಯ್ತಾ ಇದ್ದಾಳೆ, ದುಡ್ಡು ಬೇಕು, 7 ಲಕ್ಷ ಬೇಕು, 2 ಲಕ್ಷ ಇದೆ ಅಂತ ಹೇಳ್ತಾರೆ. ನಾವಾಗ ಸುದ್ದಿ ಮಾಡ್ತೀವಿ ವೀಕ್ಷಕರೇ. ನಾವು ಸುದ್ದಿ ಮಾಡಿದ ನಂತರ ಅವರದ್ದು 2.5 ಲಕ್ಷ ಬೇರೆ, 4,77,000 ರೂಪಾಯಿ ಸಂಗ್ರಹವಾಗುತ್ತೆ. 4,77,000 ರೂಪಾಯಿ. ಈ ಮಹಾಲಿಂಗ ನಾಯಕರು ಅವರ ಸಾಹಸಗಾಥೆ ಇದು. ನೀರಿರೋದಿಲ್ಲ ನೋಡಿ, ಈ ಥರ ಆ ಬೆಟ್ಟ ಇದೆಯಲ್ಲ, ಬೆಟ್ಟವನ್ನು ನೋಡಿ ಅವರು ಅಗದು ಒಬ್ಬಂಟಿಗೆ ಮಣ್ಣು ತೆಗೆದು ನೀರು ಬರುತ್ತೆ. ಇದಕ್ಕಾಗಿ ಅವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ ಕೋಟಿ ವಂಚನೆ, ಇಲ್ಲೊಂದು 5 ಲಕ್ಷವನ್ನು ನಮ್ಮ ರಾಜಕಾರಣಿಗಳು ಒಂದು ವ್ಯವಸ್ಥೆ ಮಾಡಿಕೊಡೋಕ್ಕಾಗೋದಿಲ್ಲ. ನನಗೆ ಹೆಮ್ಮೆ ಇದೆ, ನಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮೂಲಕ ನಾವು 5 ಲಕ್ಷ ಮಾಡಿಕೊಟ್ಟಿದ್ದೀವಿ. ಈಗ ಅವರ ಆಪರೇಷನ್ ಕರೆಕ್ಟಾಗಿ ನಡೆಯುತ್ತೆ, ದೈವೇಚ್ಛೆ ಎಲ್ಲವೂ ಕೂಡ. ಆಮೇಲೆ ಯಾರೋ DHO ಕೂಡ ಬಂದಿದ್ದಾರೆ, ಎಲ್ಲರೂ ಸಕ್ರಿಯರಾಗಿದ್ದಾರೆ. ಇದೊಂದು ದೊಡ್ಡ ಇಂಪ್ಯಾಕ್ಟ್ ಮಹಾಲಿಂಗ ನಾಯಕ್ ಅವರ ಜೀವನದಲ್ಲಿ. ಒಂದು ನಗುವನ್ನು ತರಿಸಿದ್ದೀವಿ, ಸಂತೋಷವನ್ನು ತರಿಸಿದ್ದೀವಿ. ಆದಷ್ಟು ಬೇಗ ಅವರ ಪತ್ನಿಯ ಚಿಕಿತ್ಸೆ ಯಶಸ್ವಿಯಾಗಿ ಅವರು ಸಂತೋಷವಾಗಿರಲಿ ಅಂತೇಳಿ. ಯಾವ ಥರ ರಿಪಬ್ಲಿಕ್ ಕನ್ನಡ ಮಹಾಲಿಂಗ ನಾಯಕ್ ಅವರಿಗೆ ನೆರವಾಯಿತು, ಈ ಸ್ಟೋರಿ ನೋಡಿ. ಪತ್ನಿ ಉಳಿಸಿಕೊಳ್ಳಲು ಪತಿ ನಿತ್ಯ ಪರದಾಟ. ಸೂಪರ್ 3 ಕರೆಗೆ ಮಿಡಿದ ಹೃದಯವಂತರು. ಕನ್ನಡಿಗರೇ ಬನ್ನಿ, ಇವರ ಜೊತೆ ಕೈ ಜೋಡಿಸಿ. ಎಸ್, ಅಮೈ ಮಹಾಲಿಂಗ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಆಟ್ಯಾನ ನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ ಇವರು. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನ ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಲಾಗಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು. ಕೆಲ ದಿನಗಳ ಹಿಂದೆ ಮಂಗಳೂರಿನ ಫಾಸ್ಟ್ ನ್ಯೂರೋ ಆಸ್ಪತ್ರೆ ದಾಖಲಿಸಲಾಗಿದೆ. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗುವುದಾಗಿ ವೈದ್ಯರು ಹೇಳಿದ್ರು. ಸದ್ಯ ಗಂಡ ಮಹಾಲಿಂಗ ನಾಯಕ್, ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಇತ್ತು. ಆದರೆ ಇನ್ನು 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು. ಸೂಪರ್ 3ನಲ್ಲಿ ಕರೆ ಕೊಟ್ಟಿದ್ವಿ. ಮಹಾಲಿಂಗ ನಾಯಕರು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಪದ್ಮಶ್ರೀ ಪಡೆದ್ರು, ಖುಷಿ ಪಡ್ತೀವಿ. ಆದರೆ ಅವರ ಪತ್ನಿಗೆ ಬೇಕಿರುವಂಥ ಪಾಪ ಒಂದು 7 ಲಕ್ಷದಲ್ಲಿ 2 ಲಕ್ಷ ಇದೆ, ಇನ್ನೊಂದು 5 ಲಕ್ಷ ಇಲ್ಲ ಅಂತ ಹೇಳುವಾಗ ಖುಷಿ ಪಡಬೇಕಾ, ನಾನು ದುಃಖಿಸಬೇಕಾ, ಬೇಸರ ಪಡಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, 224 MLAಗಳೇ, MP ಗಳೇ, ನಳಿನ್ ಕುಮಾರ್ ಕಟೀಲ್ ಅವರೇ, ವಿಜೇಂದ್ರ ಅವರೇ, ಕ್ಯಾಪ್ಟನ್ ಚೌಟ ಅವರೇ ಮಂಗಳೂರು ಭಾಗದಲ್ಲಿ, UT ಖಾದರ್ ಅವರೇ, ರಮನಾಥ್ ರೈ ಅವರೇ, ಯಾಕಂದ್ರೆ ಆ ಭಾಗ, ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಒಂದು 5 ಲಕ್ಷ ಎಕ್ಸ್ಟ್ರಾ ಬೇಕಿರೋದು. ಮಿಡಿದ ಕರುನಾಡಿನ ಹೃದಯವಂತರು.
ಎಸ್, ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಇಡೀ ಕರುನಾಡಿನ ಜನತೆ ಮಿಡಿದ್ರು. ಲೈವ್ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು. ಇಲ್ಲಿ ತನಕ ಹೆಚ್ಚು ಕಮ್ಮಿ 4,77,000ಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ. ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯಕ್ ಧನ್ಯವಾದ ಹೇಳಿದ್ರು. 7 ಲಕ್ಷವರೆಗೆ ಖರ್ಚಾಗ್ತದೆ ಒಂದು ಅಂದಾಜು ಹೇಳಿದ್ದಾರೆ. ಅದು ಹೇಗೆ ಮಾಡಬೇಕು ಅಲ್ಲಿ ನಮಗೆ ತಿಳಿಯೋದಿಲ್ಲ. ಹಾಗೆ ನಮಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚಾವಾಗಿದ್ದೇನೆ. ನಿಮಗೆ ಎಲ್ಲರಿಗೆ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಿಮಗೆ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ. ನಿಮಗೆ ಸಮೇತ ಈ ಪತ್ರಕರ್ತರಿಗೆ, ಮೀಡಿಯಾದವರಿಗೆ, ಎಲ್ಲರಿಗೂ. ಕನ್ನಡಿಗರೇ, ಇಂಥ ಸಾಧಕನಿಗೆ ನಾವು ನೀವು ಸಹಾಯ ಮಾಡದಿದ್ರೆ ಹೇಗೆ? ಬನ್ನಿ, ಮಹಾಲಿಂಗ ನಾಯಕ ಜೊತೆ ಕೈ ಜೋಡಿಸಿ ಅವರ ಜೊತೆ ನಿಲ್ಲೋಣ. ಆ ಮೂಲಕ ಮಹಾಲಿಂಗ ನಾಯಕ ಪತ್ನಿಯನ್ನ ನಾವು ನೀವು ಸೇರಿ ಉಳಿಸಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪುಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.